ನಮಸ್ಕಾರ. ಸೆಪ್ಟೆಂಬರ್ 28, 2007 ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿ ಕೋಚ್ ಕಾರ್ಟರ್ ಹ್ಯೂಮನ್ ಸ್ಪಿರಿಟ್ ಅನ್ನು ಎಲಿವೇಟ್ ಮಾಡುವ ಚಿತ್ರ ಎನ್ನುವ ವ್ಯಾಖ್ಯಾನವನ್ನು ಕೋಚ್ ಕಾರ್ಟರ್ ಸಿನಿಮಾದ ಬಗ್ಗೆ ಮಾಡಿದ್ದೆ. ಅದನ್ನು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ರಿಚ್ಮಂಡ್ ಅನ್ನೋದು ಸಿಲಿಕಾನ್ ಕಣಿವೆಗೆ ಸುಮಾರು 50 ಮೈಲಿ ದೂರದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಹಳ ಹತ್ತಿರದ ಪಟ್ಟಣ. ಈ ಪಟ್ಟಣದ ಜನಸಂಖ್ಯೆ ಸುಮಾರು 1 ಲಕ್ಷ. ಅದರಲ್ಲಿ ಬಿಳಿಯರು ಕೇವಲ 21%ರಷ್ಟಿದ್ದರೆ ಕರಿಯರು 36%. ಹಾಗಾಗಿ ಈ ಪಟ್ಟಣದಲ್ಲಿ ಕರಿಯರದೇ ಹೆಚ್ಚುಗಾರಿಕೆ. ಈ ಪಟ್ಟಣದ ರಿಚ್ಮಂಡ್ ಹೈಸ್ಕೂಲ್ಗೆ ಬರುವವರಲ್ಲಿ ಬಡತನದ ಹಿನ್ನೆಲೆಯ ಕರಿಯ ವಿದ್ಯಾರ್ಥಿಗಳೇ ಹೆಚ್ಚು. ಕೆನ್ ಕಾರ್ಟರ್ ಎಂಬ ಕಪ್ಪು ಮನುಷ್ಯ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ. ಆತನಿಗೆ ಕ್ರೀಡಾ ಸಾಮಗ್ರಿಗಳ ಸ್ವಂತ ಅಂಗಡಿ ಇರುತ್ತೆ. ನೆರೆಹೊರೆಯವರಿಗೆ ಹೋಲಿಸಿದ್ರೆ ಆತ ಸ್ಥಿತಿವಂತನೇ. ಅಷ್ಟಿದ್ರೂ ಜುಜುಬಿ ಅನ್ನಬಹುದಾದ ಸಂಬಳಕ್ಕೆ ತನ್ನ ಹಳೆಯ ಹೈಸ್ಕೂಲಿನ ಬ್ಯಾಸ್ಕೆಟ್ಬಾಲ್ ಆಟಗಾರರನ್ನು ಕೋಚ್ ಮಾಡುವ ಪಾರ್ಟ್ ಟೈಮ್ ಕೆಲಸಕ್ಕೆ ಆ ಶಾಲೆಗೆ ಸೇರ್ಕೊಳ್ತಾನೆ. ನಮ್ಮಲ್ಲಿ ಹೈಸ್ಕೂಲ್ ಅಂದ್ರೆ 8ರಿಂದ 10ನೇ ತರಗತಿ ತನಕ. ಆದರೆ ಈ ದೇಶದಲ್ಲಿ ಅಮೆರಿಕದಲ್ಲಿ ಹೈಸ್ಕೂಲ್ ಅಂದ್ರೆ 9ರಿಂದ 12ನೇ ತರಗತಿಯ ತನಕ. ನಮ್ಮಲ್ಲಿ 12ನೇ ತರಗತಿಯ PUC, ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಹೇಗೆ ಮುಂದಿನ ಕಾಲೇಜು ಓದಿಗೆ ನಿರ್ಣಾಯಕವೋ ಅದೇ ರೀತಿ ಇಲ್ಲಿಯೂ 12ನೇ ತರಗತಿಯಲ್ಲಿನ ಗ್ರೇಡುಗಳು ಕಾಲೇಜಿಗೆ ಸೇರಿಕೊಳ್ಳಲು ಬಹಳ ನಿರ್ಣಾಯಕ. ಆ ಶಾಲೆಯ ಬ್ಯಾಸ್ಕೆಟ್ಬಾಲ್ ಆಟಗಾರರು ಅತ್ಯುತ್ತಮ ಆಟಗಾರರು, ಒಂದು ರೀತಿಯಲ್ಲಿ ಸೋಲನ್ನೇ ಕಾಣದವರು. ಹಾಗಾಗಿಯೇ ಅಹಂಕಾರಿಗಳು ಸಹ. ಇತರರನ್ನು ಕೇವಲವಾಗಿ ಕಾಣುವ, ಓದಿನ ಬಗ್ಗೆ ಕೇರ್ ಮಾಡದ, ಸ್ವರತಿಯಲ್ಲಿ ಮುಳುಗಿ ಹೋದವರು. ಇಂತಹವರನ್ನ ಆ ವರ್ಷದ ಅಂತರ್ಶಾಲಾ ಟೂರ್ನಮೆಂಟ್ಗೆ ಕೋಚ್ ಮಾಡಲು ಕಾರ್ಟರ್ ಬರ್ತಾನೆ. ಈಗಿನ ಹುಡುಗರ ಉಡಾಫೆ ಮತ್ತು ಈಗಿನ ಯಶಸ್ಸೇ ಯಾವಾಗಲೂ ಶಾಶ್ವತ ಎಂದುಕೊಳ್ಳುವ ಅಜ್ಞಾನ ಹಾಗೂ ಓದಿನ ಬಗೆಗಿನ ದಿವ್ಯ ನಿರ್ಲಕ್ಷ್ಯ ಆತನಿಗೆ 30 ವರ್ಷಗಳ ಹಿಂದಿನ ತನ್ನ ಹೈಸ್ಕೂಲ್ ಸ್ನೇಹಿತರನ್ನೇ ನೆನಪಿಸುತ್ತದೆ. ಈಗಲೂ ಬ್ಯಾಸ್ಕೆಟ್ಬಾಲ್ ಹುಡುಗರು 30 ವರ್ಷಗಳ ಹಿಂದೆ ಹೇಗಿದ್ರೋ ಹಾಗೇನೇ ಇದ್ದಾರೆ. ಆಟಕ್ಕೆ ಮಾತ್ರ ಗಮನ, ಓದಿಗೆ ನಮಸ್ಕಾರ. ತಾವು ಇತರರಿಗಿಂತ ಮೇಲಿನವರು ಎಂದುಕೊಂಡಿದ್ದವರು. ಆದರೆ ಹೈಸ್ಕೂಲಿನ ನಂತರ ಕಾಲೇಜಿಗೆ ಹೋಗಲಾಗದ ಎಷ್ಟೋ ಹುಡುಗರು ಗುಂಡಾಗಿರಿ, ಕಳ್ಳತನ, ಕಾನೂನು ವಿರೋಧಿ ಕೆಲಸಗಳಲ್ಲಿ ತೊಡಗಿಕೊಂಡು ಜೈಲು ಕಾಣ್ತಿರ್ತಾರೆ. ಕೆಲವರು ಇತರೆ ರೌಡಿಗಳಿಂದ ಕೊಲೆಯೂ ಆಗ್ತಿರ್ತಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗಿನ ಆಟಗಾರರ ಮಾರ್ಕ್ಸ್ ನೋಡುವ ಕಾರ್ಟರ್ ಅವರು ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವ ತನಕ ಪ್ರಾಕ್ಟೀಸೂ ಇಲ್ಲ, ಆಟವೂ ಇಲ್ಲ ಅಂತ ನಿರ್ಬಂಧಿಸಿಬಿಡ್ತಾನೆ. ಇದು ಆಗಿದ್ದು 1999ರಲ್ಲಿ. ಆತ ಹೀಗೆ ಮಾಡಿದ್ದನ್ನು ನೋಡಿ ಊರಿನವರು, ಪೋಷಕರು ಮತ್ತು ಮಿಕ್ಕ ಅಧ್ಯಾಪಕರು ತಿರುಗಿ ಬಿದ್ದುಬಿಡ್ತಾರೆ. ತಮ್ಮ ಅಭಿಪ್ರಾಯವನ್ನು ವೋಟ್ ಹಾಕಿ ಬ್ಯಾಸ್ಕೆಟ್ಬಾಲ್ ಕೋರ್ಟಿನ ಲಾಕೌಟ್ ಅನ್ನು ತೆಗೆಸ್ತಾರೆ. ಇದನ್ನು ಸಹಿಸದ ಕಾರ್ಟರ್ ಅದೇ ಸಭೆಯಲ್ಲಿ ರಾಜೀನಾಮೆ ಘೋಷಿಸಿಬಿಟ್ಟು ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳಲು ಬ್ಯಾಸ್ಕೆಟ್ಬಾಲ್ ಕೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಕಾರ್ಟರ್ ಕಾಣಿಸೋದೇನು ಅಂದ್ರೆ ಖುಷಿಯಿಂದ ಆಡ್ತಾ ಇರೋ ಆಟಗಾರರಲ್ಲ, ಬದಲಿಗೆ ಕೈಯಲ್ಲಿ ಪುಸ್ತಕ ಪೆನ್ನು ಹಿಡಿದು ಓದ್ತಾ ಇರೋ ಅವನ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸ್. ಕಾರ್ಟರ್ ಮತ್ತೆ ಕೋಚ್ ಮಾಡಲು ನಿರ್ಧರಿಸ್ತಾನೆ. ಆ ತಂಡ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಫೈನಲ್ಗೂ ಹೋಗುತ್ತೆ. ಪಂದ್ಯ ಕೊನೆಗೊಳ್ಳಲು 1-2 ಸೆಕೆಂಡ್ ಮಾತ್ರ ಇರುವಾಗ ಇವರ ತಂಡ 1 ಪಾಯಿಂಟ್ಗಿಂತ ಮುಂದೆ ಇರುತ್ತೆ. ಆದರೆ ಅವರ ವಿರೋಧಿ ತಂಡ ಅಂತಿಮ ಸೆಕೆಂಡ್ನಲ್ಲಿ 3 ಪಾಯಿಂಟ್ ಸ್ಕೋರ್ ಮಾಡಿ ಗೆಲುವು ಸಾಧಿಸಿಬಿಡುತ್ತೆ. ಆದರೆ ಜೀವನ ಅಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಆಟಕ್ಕಿಂತ ಜೀವನ ಮುಖ್ಯ. ಅದೇ ಕಾರ್ಟರ್ನ ಫಿಲಾಸಫಿ. ರಿಚ್ಮಂಡ್ ಶಾಲೆಯ ಇತಿಹಾಸದಲ್ಲಿ ಪ್ರತಿ ವರ್ಷವೂ ಕೇವಲ 3% ವಿದ್ಯಾರ್ಥಿಗಳು ಮಾತ್ರ ಕಾಲೇಜ್ ಮೆಟ್ಲು ಹತ್ತಿರ್ತಾರೆ. ಆದರೆ ಆ ವರ್ಷ 10 ಜನರ ಬ್ಯಾಸ್ಕೆಟ್ಬಾಲ್ ತಂಡ ಒಂದರಿಂದಲೇ 6 ಜನ ಕಾಲೇಜ್ ಮೆಟ್ಲು ಹತ್ತಾರೆ. ಕೋಚ್ ಕಾರ್ಟರ್ನ ಮಾರ್ಗದರ್ಶನದಲ್ಲಿ ಬ್ಯಾಸ್ಕೆಟ್ಬಾಲ್ ಆಟಗಾರರು ವಿದ್ಯಾರ್ಥಿಗಳಾಗಿ ಮಾರ್ಪಡ್ತಾರೆ. ಹುಡುಗರು ಪ್ರಬುದ್ಧ ಗಂಡಸರಾಗ್ತಾರೆ. ಪ್ಲೇಯರ್ಸ್ ಹ್ಯಾವ್ ಬಿಕಮ್ ಸ್ಟೂಡೆಂಟ್ಸ್, ಬಾಯ್ಸ್ ಹ್ಯಾವ್ ಬಿಕಮ್ ಮೆನ್. ಈ ನಿಜ ಜೀವನದ ಘಟನೆಯನ್ನ 2005ರಲ್ಲಿ ಬಿಡುಗಡೆಯಾದ ಕೋಚ್ ಕಾರ್ಟರ್ ಸಿನಿಮಾ ಸಾಕಷ್ಟು ವಸ್ತುನಿಷ್ಠವಾಗಿ ಅನಾವರಣಗೊಳಿಸುತ್ತದೆ. ರೌಡಿಸಂ, ರೇಸಿಸಂ, ಬಡತನ, ದಾರಿ ತಪ್ಪಿದ ಹುಡುಗರು, ದಾರಿ ತೋರಿಸದ ದೊಡ್ಡವರು, ಹದಿಹರೆಯದವರ ಸಮಸ್ಯೆಗಳು, ಕೆಲವು ಕಪ್ಪು ಜನರಿಗೆ ಸೀಮಿತವಾದ ಸಾಮಾಜಿಕ ಸಮಸ್ಯೆಗಳು, ಹೀಗೆ 10 ಸಮಸ್ಯೆಗಳನ್ನ, ಆಯಾಮಗಳನ್ನ ಆ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಕಾರ್ಟರ್ ಆಗಿ ಸ್ಯಾಮ್ಯುಯಲ್ ಜಾಕ್ಸನ್ನ ನಟನೆ ಬಹಳ ಸಹಜವಾಗಿದೆ. ಚಿತ್ರ ಆ ನೋಡುಗರ ಹ್ಯೂಮನ್ ಸ್ಪಿರಿಟ್ ಅನ್ನ ನಿಜಕ್ಕೂ ಮೇಲೇರಿಸುತ್ತೆ. ನಮಸ್ಕಾರ.